ನೀವು ಇಂಡಿಯನ್ ಸಿಟಿಸನ್ ಆಗಿದ್ದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇದೆ. ಪ್ರತಿಯೊಂದು ಗೌರ್ಮೆಂಟ್ ವೆರಿಫಿಕೇಷನ್ ಅಥವಾ ಸಿಮ್ ತೊಗೊಳ್ಳೋದಾಗಿರ್ಬೋದು, ನೀವು ನಿಮ್ಮ ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡೇ ಇರ್ತೀರ. ಅದಕ್ಕೋಸ್ಕರ ನೀವು ಜೆರಾಕ್ಸ್ ಶಾಪ್ಗೆ ಹೋಗಿರ್ತೀರ. ಗೌರ್ಮೆಂಟ್ ಪ್ರೂಫ್ಗಳಿಗೆ ಅಥವಾ ವ್ಯಾಲಿಡೇಷನ್ಗೋಸ್ಕರ ಈ ಆಧಾರ್ ಕಾರ್ಡ್ ಎಲ್ಲರಿಗೂ ಕಡ್ಡಾಯವಾಗಿ ಇರುತ್ತೆ. ಆದರೆ ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚೆಗೆ ಸೈಬರ್ ಡಿಪಾರ್ಟ್ಮೆಂಟ್ ಅವರು ಒಂದು ಅಲರ್ಟನ್ನು ಬಿಟ್ಟಿದ್ದಾರೆ. ನೀವು ಯಾವತ್ತಾರು ಜೆರಾಕ್ಸ್ ಶಾಪ್ಗೆ ಹೋಗಿ ಜೆರಾಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯನ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಹೇಳಿದಷ್ಟೇ ಕಾಪಿಯನ್ನು ಆ ಅಂಗಡಿ ಮಾಲೀಕರು ತೆಗಿಬೇಕು. ಅದಕ್ಕಿಂತ ಜಾಸ್ತಿ ತೆಗೆದ್ರೆ ನೀವು ಖಂಡಿತವಾಗಿಯೂ ಅಪೋಸ್ ಮಾಡ್ಬೋದು ಮತ್ತು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಯಾಕೆಂದರೆ ಇತ್ತೀಚೆಗೆ ನಡೀತಿರುವ ತುಂಬ ಸ್ಕ್ಯಾಮ್ ಕಾಲ್ಗಳಿಗೆ ನಿಮ್ಮ ಸಿಮ್ಮನ್ನು ಬಳಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅಂದರೆ ನಿಮ್ಮ ಸಿಮ್ ಅಂದರೆ ನಿಮ್ಮ ಸಿಮ್ ಅಲ್ಲ, ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ತಗೊಂಡುಕೊಂಡಿರುವ ಇನ್ನೊಂದು ಸಿಮ್. ಹೌದು, ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿ ಬೇಕಾದರೂ ದುರ್ಬಳಕೆ ಆಗ್ಬೋದು. ಅದಕ್ಕೆ ಸೈಬರ್ ಡಿಪಾರ್ಟ್ಮೆಂಟ್ ಏನು ಹೇಳೋದಂದರೆ, ನೀವು ಜೆರಾಕ್ಸ್ ಮಾಡುವ ಮುಂಚೆ ಸ್ವಲ್ಪ ಅಲರ್ಟ್ ಆಗಿರಿ. ಆದಷ್ಟು ಡಿಜಿಟಲ್ ವೆರಿಫಿಕೇಷನನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಪಾರದರ್ಶಕತೆ ಇರುತ್ತೆ ಮತ್ತು ಎಲ್ಲೇ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆದರೂ ನಿಮಗೆ OTP ಬಂದೇ ಬರುತ್ತೆ. ಹಾಗೂ ವಾಟ್ಸಪ್ ಮುಖಾಂತರ ನಿಮ್ಮ ಆಧಾರ್ ಕಾರ್ಡನ್ನು ಸೆಂಡ್ ಮಾಡಿ ಜೆರಾಕ್ಸ್ ತೆಗೆದಿದ್ರೆ ನಿಮ್ಮ ಕೆಲಸ ಆದ ತಕ್ಷಣ, ಅಂದರೆ ಜೆರಾಕ್ಸ್ ಆದ ತಕ್ಷಣ ಅದನ್ನು ಡಿಲೀಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.